ಅಕ್ಯುಪ್ರೆಷರ್ ಒಂದು ಆಲ್ಟರ್ನೇಟಿವ್ ಮೆಡಿಸಿನ್ ಟೆಕ್ನಿಕ್ ಇದೆ. ನಮ್ಮ ಬಾಡಿಯಲ್ಲಿ ಆಲ್ ಆರ್ಗನ್ಸ್ಗೆ ರಿಫ್ಲೆಕ್ಸ್ ಪಾಯಿಂಟ್ ಇರುತ್ತೆ. ನಾವು ಕ್ಯಾಂಪಲ್ಲಿ ನಾವು ಫ್ರೀ ಆಫ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಅರ್ಧ ಗಂಟೆ ನಾವು ನಿಮ್ಮ ಬಾಡಿಗೆ ಕೊಡಬೇಕು, ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು. ಹಾಯ್ ಹಲೋ ನಮಸ್ತೆ, ನಮ್ಮ ರಿಪಬ್ಲಿಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ ನಮ್ ಜೊತೆ ಇರೋ ಗೆಸ್ಟ್ ರೂಪೇಂದ್ರ ಚೌಧರಿ, ಆಕ್ಯುಪೇಷನ್ ಥೆರಪಿಸ್ಟ್. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಸರ್, ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಅಂದ್ರೆ ಏನು ಮತ್ತೆ ಇದ್ರ ಪದ್ಧತಿ ಹೇಗಿರುತ್ತೆ ಸರ್? ಅಕ್ಯುಪ್ರೆಷರ್ ಒಂದು ಆಲ್ಟರ್ನೇಟಿವ್ ಮೆಡಿಸಿನ್ ಟೆಕ್ನಿಕ್ ಇದೆ. ಅಕ್ಯುಪ್ರೆಷರ್ ಕೈಯಲ್ಲಿ ಕಾಲಲ್ಲಿ ನಮಗೆ ಬಾಡಿನಲ್ಲಿ 1000 ಅಕ್ಯು ಪಾಯಿಂಟ್ ಇರುತ್ತೆ. ಇದು ಪಾಯಿಂಟ್ ಆಕ್ಟಿವೇಟ್ ಮಾಡಬೇಕಂದ್ರೆ ಅಕ್ಯುಪ್ರೆಷರ್ ಮಾಡಬೇಕಿತ್ತು. ಸರ್, ಈ ಟ್ರೀಟ್ಮೆಂಟ್ ಹೇಗೆ ವರ್ಕ್ ಮಾಡುತ್ತೆ? ಟ್ರೀಟ್ಮೆಂಟ್ ನಮ್ಮ ಬಾಡಿಯಲ್ಲಿ ಆಲ್ ಆರ್ಗನ್ಸ್ಗೆ ರಿಫ್ಲೆಕ್ಸ್ ಪಾಯಿಂಟ್ ಇರುತ್ತೆ. ಒಂದು ಕೈಯಲ್ಲಿ ಕಾಲಲ್ಲಿ ಇದು ಪಾಯಿಂಟ್ ಪ್ರೆಸ್ ಮಾಡಬೇಕು. ಅಂದರೆ ಅಕ್ಯುಪ್ರೆಷರ್ ಮೀನ್ಸ್ ಪ್ರೆಸ್ ಮಾಡಬೇಕು. ಅಕ್ಯು ಪಾಯಿಂಟ್ಸಿಂದ ಪ್ರೆಸ್ ಮಾಡಿದ್ರೆ ಇದು ಪಾಯಿಂಟ್ ಬರುತ್ತೆ. ಇದು ಪಾಯಿಂಟ್ ಪ್ರೆಸ್ ಮಾಡಬೇಕು ಅಕ್ಯುಪ್ರೆಷರ್. ಸರ್, ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್? ಇಲ್ಲ, ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಹಾಗಾದ್ರೆ ಈ ಟ್ರೀಟ್ಮೆಂಟ್ ಎಷ್ಟು ಡೇಸ್ ತಗೋಬೇಕಾಗುತ್ತೆ ಸರ್? ಇದು ಅಕ್ಯುಪ್ರೆಷರ್ ಮಿನಿಮಮ್ 45 to 60 ಡೇಸ್ ತಗೋಬೇಕು. ಸರ್, ಮಿಸ್ ಮಾಡಿದ್ರೆ ಏನಾಗುತ್ತೆ? ಏನಾದ್ರೂ ಎಫೆಕ್ಟ್ ಆಗುತ್ತಾ? ಇಲ್ಲ, ಏನ್ ಇದು ಸೈಡ್ ಎಫೆಕ್ಟ್ ಇಲ್ಲ. ಇದು ವಿದೌಟ್ ಮೆಡಿಸಿನ್ ಟ್ರೀಟ್ಮೆಂಟ್ ಇದೆಯಲ್ಲ, ಅದಕ್ಕೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಹಾ, ಓಕೆ ಸರ್. ಸರ್, ನಿಮಗೆ ಈ ಟ್ರೀಟ್ಮೆಂಟ್ ಅಲ್ಲಿ ಎಷ್ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ? ನಮಗೆ 10 years ಎಕ್ಸ್ಪೀರಿಯನ್ಸ್ ಇದೆ. ಇದ್ರ ಬಗ್ಗೆ ನಾವು ಮನೇಲಿ ಯೋಗ ಇಲ್ಲ ರೆಮಿಡೀಸ್ ಮಾಡ್ಕೋಬಹುದಾ? ಹಾ, ಮಾಡ್ಬೋದು. ಅದ್ರ ಜೊತೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ. ಯಾವ ತರ ನೀವು ನಮ್ಗೆ ಎಕ್ಸರ್ಸೈಸ್ ಅಲ್ಲೆಲ್ಲ? ನಾವು ಎಲ್ಲ ಟ್ರೈನಿಂಗ್ ಮಾಡಿಕೊಡ್ತಾ ಇದ್ದೀನಿ. ನಮಗೆ 7 ದಿವಸ ನಾವು ಕ್ಯಾಂಪಲ್ಲಿ ಎಲ್ಲರಿಗೆ ಟ್ರೀಟ್ಮೆಂಟ್ ಮಾಡ್ತೀನಿ. ಆಮೇಲೆ ಮನೇಲಿ ನೀವು ಯಾವ ಥರ ಮಾಡಬೇಕು ಅಂದ್ರೆ ಹೇಗೆ ಮಾಡಬೇಕು ನಾವೆಲ್ಲ ಎಕ್ಸಸೈಸ್ ಟ್ರೈನಿಂಗ್ ಮಾಡಿಕೊಡ್ತಾ ಇದ್ದೀನಿ. ಸರ್, ಟ್ರೀಟ್ಮೆಂಟ್ ಟೈಮಲ್ಲಿ ಏನಾದರೂ ಇದೇ ತರ ಊಟ ತಗೋಬೇಕು, ಈ ತರ ಏನಾದ್ರೂ ರಿಸ್ಟ್ರಿಕ್ಷನ್ಸ್ ಏನಾದ್ರು ಇದೆಯಾ? ಇಲ್ಲ, ನಿಮಗೆ ಪ್ರಾಬ್ಲಮ್ ಏನಿದೆ ಈ ಪ್ರಾಬ್ಲಮ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಏನು ಪ್ರಾಬ್ಲಮ್ಗೆ ನೀವು ಯಾವ ಥರ ಏನು ತಿನ್ಬೇಕು, ಏನು ತಿನ್ಬೇಡ. ಸರ್, ಹಾಗಾದ್ರೆ ಈ ಟ್ರೀಟ್ಮೆಂಟ್ಗೆ ಎಷ್ಟು ಕಾಸ್ಟ್ ಆಗುತ್ತೆ? ಯಾಕೆಂದ್ರೆ ತುಂಬಾ ಬಡವರು ಇರ್ತಾರೆ. ಈ ತರ ತುಂಬಾ ಪೇನ್ಗಳು, ಕಾಲ್ ನೋವೇ ಆಗ್ಲಿ, ಕತ್ ನೋವೇ ಆಗ್ಲಿ, ಈ ತರ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಬರ್ತಾನೆ ಇರುತ್ತೆ. ಸೊ ಇದಕ್ಕೆ ಕಾಸ್ಟ್ ಅಂತ ಹೋದ್ರೆ ಎಷ್ಟಿರುತ್ತೆ ಸರ್ ಅಮೌಂಟ್? ಕಾಸ್ಟ್ ಇರುತ್ತೆ. ನಾವು ಕ್ಯಾಂಪಲ್ಲಿ ನಾವು ಫ್ರೀ ಆಫ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಇದು ಬೇರೆ ನಿಮಗೆ ಹೋಮ್ ವಿಸಿಟ್ ಬೇಕಂದ್ರೆ ಒನ್ ಶಿಫ್ಟ್ಗೆ 500 to 1000 rupees ತಗೊಳ್ತಾರೆ ಒನ್ ಶಿಫ್ಟ್ಗೆ. ಓಕೆ. ಅದೇ ಕ್ಯಾಂಪಲ್ಲೆಲ್ಲ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ? ಕ್ಯಾಂಪಲ್ಲಿ ನಾವು ಫ್ರೀ ಆಫ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಒಳ್ಳೆ ವಿಷಯ ಸರ್ ಇದು. ಸರ್, ಈ ಟ್ರೀಟ್ಮೆಂಟ್ ನ ಇದೇ ಏಜ್ ಅವ್ರು ತಗೋಬೇಕು ಅಂತ ಏನಾದ್ರೂ ರಿಸ್ಟ್ರಿಕ್ಷನ್ಸ್ ಏನಾದ್ರೂ ಇದೆಯಾ? ಏಜ್ ಚಿಲ್ಡ್ರನ್ಸ್ ಇಂದ ಏಜ್ ಅವ್ರ ಪರ್ಸನ್ ತಗೋಬಹುದು. ಏನಿದು ಏಜ್ ಎಫೆಕ್ಟ್ ಇಲ್ಲ, ಏಜ್ ಲಿಮಿಟ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಓಕೆ ಸರ್, ಈ ಟ್ರೀಟ್ಮೆಂಟ್ ನ ತಗೊಂತಾ ಇರ್ತೀವಿ. ಸೊ ನಾವೇನಾದ್ರೂ ಈ ಟ್ರೀಟ್ಮೆಂಟ್ ನ ಮಧ್ಯದಲ್ಲೇ ನಿಲ್ಸ್ಬಿಟ್ರೆ ಏನಾದ್ರೂ ಸಮಸ್ಯೆ ಬರೋದು, ಕಾಯಿಲೆಗಳು ಈ ತರ ಬರೋ ಸಾಧ್ಯತೆ ಏನಾದ್ರೂ ಇದೆಯಾ ಸರ್? ಇಲ್ಲ, ಇದು ಏನಿಲ್ಲ. ನ್ಯಾಚುರೋಪತಿ ಇದೆ. ವಿದೌಟ್ ಮೆಡಿಸಿನ್. ನಿಮಗೆ ಮೆಡಿಸಿನ್ ಇದಕ್ಕೆ ಸೈಡ್ ಎಫೆಕ್ಟ್ ಬರುತ್ತೆ, ಇದಕ್ಕೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಓಕೆ ಸರ್, ಈ ಟ್ರೀಟ್ಮೆಂಟ್ ಇಂದ 100% ಕ್ಯೂರ್ ಆಗುತ್ತಾ? ಎಸ್, ಕ್ಯೂರ್ ಆಗುತ್ತೆ. ಬಟ್ ನಿಮಗೆ ಸ್ವಲ್ಪ ಟೈಮ್ ಕಂಟಿನ್ಯೂ ಮಾಡಬೇಕು ಇದು ಥೆರಪಿ. ನೀವು 10 ದಿವಸ 20 ದಿವಸ ತಗೊಳ್ಳಿದ್ರೆ ಇದು ರಿಸಲ್ಟ್ ಬರಲ್ಲ ನಿಮಗೆ. ಇದು ಫ್ಯೂಚರ್ ರಿಸಲ್ಟ್, ಪ್ರೆಸೆಂಟ್ ರಿಸಲ್ಟ್ ಇಲ್ಲ. ಸರ್, ಓಕೆ, ನೀವು ಹೇಳಿದ್ದೆಲ್ಲ ಓಕೆ. ಸರ್, ಇದರಲ್ಲಿ ಹೆಚ್ಚಾಗಿ ಕಂಡು ಬರುವಂತ ಸಮಸ್ಯೆ ಯಾವುದು ಸರ್? ಇದು ಡಯಾಬಿಟಿಕ್, ಜಾಯಿಂಟ್ಸ್ ಪೇನ್, ಬ್ಯಾಕ್ ಪೇನ್, ನೀ ಪೇನ್, ವೆರಿಕೋಸ್ ವೈನ್ಸ್, ಇದು ಪ್ರಾಬ್ಲಮ್ ಜಾಸ್ತಿ. ಓವರ್ ವೇಟ್. ಓಕೆ ಸರ್, ತುಂಬಾ ಜನಗಳಿಗೆ ಈ ರೋಗಗಳು ಬರುತ್ತೆ. ಸೊ ಅವರು ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತೆ ಯಾವ ಕಡೆಯಿಂದ ನಿಮ್ಮನ್ನ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ? ನಾವು ಆಲ್ ಓವರ್ ಇಂಡಿಯಾದಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದೀನಿ. ನಮಗೆ ಸಂಸ್ಥೆ ಇದೆ. ನಾವು ಡಾಕ್ಟರ್ ರಾಮನೂರ್ ಲೋಹಿಯಾ ಆರೋಗ್ಯ ಜೀವನ ಸಂಸ್ಥಾನ, ಹನುಮಾನ್ಗಢ, ರಾಜಸ್ಥಾನದಿಂದ ನಾವು ಆಲ್ ಓವರ್ ಇಂಡಿಯಾಗೆ ಹೋಗ್ತಾ ಇದ್ದೀನಿ. ಒಂದು 7 ದಿವಸ ನಮಗೆ ಪ್ರಾಜೆಕ್ಟ್ ಇದೆ ಹೆಲ್ತ್ ಕ್ಯಾಂಪ್ದು. ನಾವು ಇಲ್ಲಿ ಕ್ಯಾಂಪ್ ಮಾಡೋದು, ಅಲ್ಲಿಂದ ಪಬ್ಲಿಕ್ ಬರುತ್ತೆ. ಒಂದ್ ಜಾಗ ನಾವು 7 ದಿನ 10 ದಿನ ಅವರು ಕ್ಯಾಂಪ್ ಮಾಡ್ತಾ ಇದ್ದೀವಿ. ಸರ್, ನೀವು ಇವಾಗ ಹೇಳಿದ್ರಿ ಕ್ಯಾಂಪ್ ಮಾಡ್ತೀವಿ ಅಂತ ಎಲ್ಲಾ ಕಡೆ. ಸೊ ಅದರಿಂದ ನಿಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ? ಬೆನಿಫಿಟ್ಸ್ ಏನಿಲ್ಲ. ನಮಗೆ ಸಂಸ್ಥೆ ಇದೆ. ನಾವು ಸಂಸ್ಥೆಯಿಂದ ಫ್ರೀ ಆಫ್ ಸರ್ವಿಸ್ ಕೊಡ್ತಾ ಇದ್ದೀನಿ.
ಏನು ಚಾರ್ಜು ಇಲ್ಲ ಇದು. ಸರ್ ಇದರಿಂದ ಬೇರೆ ನಿಮ್ಗೆ ಏನಾದ್ರೂ ಸೋರ್ಸ್ ಏನಾದ್ರೂ ಬರುತ್ತಾ? ಐ ಮೀನ್ ನಿಮ್ ಸಂಸ್ಥೆಯಿಂದ ಆಗ್ಲಿ, ಯಾಕಂದ್ರೆ ನೀವು ಅಷ್ಟೊಂದು ಇದ್ ಮಾಡ್ಬಿಟ್ಟು ಅದ್ರಲ್ಲೂ ಫ್ರೀ ಟ್ರೀಟ್ಮೆಂಟ್ ಅಂದ್ರೆ ನಿಮ್ ಸಂಸ್ಥೆಯಿಂದಾನೇ ಕೊಡ್ತಾರೆ. ಸೊ ಅವರಿಂದ ನಿಮಗೆ ಏನ್ ಲಾಭ ಸಿಗುತ್ತೆ ಸರ್? ಯಾಕಂದ್ರೆ ನಿಮಗೆ ಫ್ಯಾಮಿಲಿ ಅಂತ ಇರುತ್ತೆ, ಸೊ ಅದರಿಂದ ನಿಮ್ಗೆ ಏನ್ ಯೂಸ್? ನಮ್ಮ ಸಂಸ್ಥೆಯಿಂದ ಸ್ಯಾಲರಿ ಬೇಸಿಸ್ ವರ್ಕ್ ಮಾಡ್ತಾ ಇದ್ದೀವಿ ನಾವು. ಸಂಸ್ಥೆಯಿಂದ ನಮಗೆ ಸ್ಯಾಲರಿ ಕೊಡ್ತಾ ಇದೆ. ಬೇಕಿ ಪಬ್ಲಿಕ್ ಸರ್ವಿಸ್ ಫ್ರೀ ಇದೆ ನಮ್ದು, ಏನಿಲ್ಲ ಚಾರ್ಜ್ ಇದೆ. ಅಂದ್ರೆ ಟ್ರಾವೆಲಿಂಗ್ ಎಲ್ಲ ಪ್ರತಿಯೊಂದು ಅವರೇ ನೋಡ್ಕೊಂತಾರೆ. ಸ್ಟೇ ಎಲ್ಲ ಇರುತ್ತೆ ಅಲ್ವಾ ಸರ್? ನೀವು ಸ್ಟೇ ಅಲ್ಲೂ ಅದು ಯಾರು ಕ್ಯಾಂಪ್ ಆರ್ಗನೈಸ್ ಮಾಡ್ತಾರಲ್ಲ ಅವರು ನಮ್ಗೆ ಪ್ಲೇಸ್ ಎಲ್ಲ ಅರೇಂಜ್ ಮಾಡ್ತಾರೆ. ಸರ್ ಥ್ಯಾಂಕ್ ಯು ಸೋ ಮಚ್, ತುಂಬಾ ವಿಷಯಗಳನ್ನ ಹೇಳಿದ್ರಿ. ಕೊನೆಯದಾಗಿ ನೀವು ಇನ್ನೂ ಏನಾದ್ರೂ ಒಂದು ಹೇಳ್ಬೇಕು ಅಂತ ಇದ್ರೆ ಅಂದ್ರೆ ನಮ್ಮ ವೀಕ್ಷಕರಿಗೆ ಸೊ ಹೇಳಕ್ಕೆ ಇಷ್ಟಪಟ್ರೆ ಹೇಳ್ತೀರಾ? ಮೇನ್ ಇದೆ ವುಮನ್ಸ್ ವೆರಿ ಬಿಜಿ ಟೈಮ್ ಇದೆ ಇದು ಜನಗೆ. ಅವರು ಯಾವ ಟೈಮ್ ತಿಂತಾರೆ, ಯಾವ ಟೈಮ್ ಮಲ್ಕೊಡ್ತಾರೆ, ಏನೇನು ಮಾಡ್ತಾರೆ ಅದು ಜನಗೆ ಏನಿದು ಪರ್ಮನೆಂಟ್ ಫಿಕ್ಸ್ ಇಲ್ಲ, ಟೈಮಿಂಗ್ ಫಿಕ್ಸ್ ಇಲ್ಲ. ನಮ್ಮ 24 hours ಇರುತ್ತೆ. 20 hours ವರ್ಕ್ ಮೇಲೆ ಅರ್ಧ ಗಂಟೆ ನಾವು ನೀವು ಬಾಡಿಗೆ ಕೊಡಬೇಕು, ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು, ಎಲ್ಲ ಮಾಡಬೇಕು. ಆಮೇಲೆ ನೀವು ಟೈಮಾಗೆ ತಿನ್ನಬೇಕು, ಟೈಮಾಗೆ ಮಲ್ಗೋಬೇಕು. ಇದು ಮೇನ್ ಫಾಲೋಅಪ್ ಮಾಡಬೇಕು. ಇದು ಫಾಲೋಅಪ್ ಮಾಡಿದ್ರೆ ನಿಮಗೆ ಏನು ಯಾವ ಪ್ರಾಬ್ಲಮ್ ಬರಲ್ಲ. ಥ್ಯಾಂಕ್ ಯು ಸರ್, ನಿಮ್ಮ ಅಮೂಲ್ಯವಾದ ಟೈಮನ್ನ ನಮಗೋಸ್ಕರ ನೀವು ಟೈಮ್ ಮಾಡ್ಕೊಂಡು ಬಂದು ಇಷ್ಟೊಂದೆಲ್ಲ ವಿಷಯ ತಿಳಿಸ್ಕೊಟ್ರಿ. ಸೊ ನಮ್ಮ ವೀಕ್ಷಕರಿಗೆ ಇದು ತುಂಬಾ ಯೂಸ್ ಆಗಿರುತ್ತೆ. ಸೊ ತುಂಬಾ ಧನ್ಯವಾದಗಳು ಸರ್. ನಮ್ಮ ರಿಪಬ್ಲಿಕ್ ಚಾನೆಲ್ನ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನು ಹೊಸ ವಿಚಾರದೊಂದಿಗೆ, ಮತ್ತೆ ಹೊಸ ಅತಿಥಿ ಜೊತೆ. ಸೊ ಅಲ್ಲಿವರೆಗೂ ನೀವು ನಮ್ಮ ಚಾನೆಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ.